ಜ್ಞಾನಾಂಜಲಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಸ್ವಾಗತ, ನಮಸ್ಕಾರ ಹಾಗೂ ಓಂ ಶಾಂತಿ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಹೇಗೆ ಶೋಕಸಾಗರದಲ್ಲಿ ದಶರಥ ಮಹಾರಾಜರು ಮುಳುಗಿರ್ತಾರೆ. ಕಾರಣ ತನ್ನ ಅತ್ಯಂತ ಸುಪಾತ್ರರು, ಸತ್ಪಾತ್ರರು, ಯೋಗ್ಯರು, ಸಂಪನ್ನರು ಆಗಿರುವಂತಹ, ಜ್ಞಾನ ಮತ್ತು ತ್ಯಾಗದ ಪ್ರತೀಕರಾಗಿರುವಂತಹ ಇಬ್ಬರು ಪುತ್ರರನ್ನು, ಪವಿತ್ರತೆಯ ಸಂಕೇತವಾಗಿರುವಂತಹ ತನ್ನ ಸೀತೆಯನ್ನು ಕೂಡ, ತನ್ನ ಮಗಳ ಸಮಾನವಾಗಿರುವಂತಹ ಸೀತೆಯನ್ನು ಅವರು ವಿಧಿ ಇಲ್ಲದೆ ಬಿಟ್ಟು ಕೊಡಬೇಕಾಯಿತು. ಅವರಿಂದ ದೂರ ಹೋಗ್ತಾರೆ. ಅವರಿಂದ ದೂರ ಹೋಗೋದು ಅಂದರೆ ಅರ್ಥ, ಆತ್ಮನ ಯಾತ್ರೆಯಲ್ಲಿ ಯುಗ ಧರ್ಮಕ್ಕೆ ಅನುಗುಣವಾಗಿ ಆತ್ಮ ತನ್ನ ಶಕ್ತಿಗಳನ್ನು, ತನ್ನ ಗುಣಗಳನ್ನು ಕಳ್ಕೊಳ್ತಾ ಬಂತು. ಕಾರಣ ಸ್ವಶಾಸನವನ್ನು, ಸ್ವನಿಯಂತ್ರಣವನ್ನು ತಪ್ಪಿತು. ಯಾವಾಗ ಸ್ವಶಾಸನ, ಸ್ವನಿಯಂತ್ರಣವನ್ನು ತಪ್ಪುತ್ತೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಿಯಂತ್ರಣವನ್ನು ಯಾವಾಗ ಕಳ್ಕೊಳ್ತಾನೆ, ಆಗ ತನ್ನ ಗುಣಗಳಿಂದ, ತನ್ನ ಮೌಲ್ಯಗಳಿಂದ ತಾನು ದೂರ ಆಗ್ತಾನೆ ಅನ್ನುವಂಥದ್ದು ಭಾವಾರ್ಥ. ಸೊ ಆದ್ಮೇಲೆ ಈಗ ಒಂದು ಪ್ರಸಂಗವನ್ನು ನಾವು ದಶರಥ ಮಹಾರಾಜನ ಜೀವನದಲ್ಲಿ ನೋಡ್ತೇವೆ. ಏನು, ಆತ ಇನ್ನೂ ರಾಜನಾಗಿರಲಿಲ್ಲ, ಯುವರಾಜನಾಗಿದ್ದ, ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಿದ್ದ, ಶಬ್ದವೇದಿ ವಿದ್ಯೆಯಲ್ಲಿ ನಿಸ್ಸೀಮನಾಗಿದ್ದ, ನಿಪುಣನಾಗಿದ್ದ. ಆ ನಿಸ್ಸೀಮತೆಯ ಅಹಂಭಾವ, ಗರ್ವವೂ ಕೂಡ ಯುವರಾಜನಲ್ಲಿ ಇತ್ತು. ಸೊ ಸ್ವಾಭಾವಿಕವಾಗಿ ಒಬ್ಬ ಯುವರಾಜ ತನ್ನ ಶಿಕಾರಿಗೆಂದು ಹೊರಟಿರ್ತಾನೆ. ಒಂದು ಅರಣ್ಯಕ್ಕೆ ತನ್ನ ಶಿಕಾರಿಗೋಸ್ಕರ ಹೋಗಿರುವಂಥದ್ದು. ಸೊ ಅಲ್ಲಿ ಶ್ರವಣಕುಮಾರ ತನ್ನ ನೇತ್ರಹೀನರಾಗಿರುವಂತಹ ವೃದ್ಧ ತಂದೆ ತಾಯಿಗಳನ್ನು ಕರೆದುಕೊಂಡು ಯಾತ್ರೆಗೆಂದು ಹೊರಟಿರ್ತಾನೆ. ಸೊ ತನ್ನ ವೃದ್ಧ ತಂದೆ ತಾಯಿಗಳನ್ನು ಕರ್ಕೊಂಡು ಯಾತ್ರೆಗೆ ಅಂತ ಹೊರಟಿರುವಂತಹ ಸಂದರ್ಭದಲ್ಲಿ ಅರಣ್ಯದಲ್ಲಿ ಅವರಿಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆಗಿರುವಂತಹ ವೃದ್ಧರು ಕೇಳಿರ್ತಾರೆ, ಕುಮಾರ, ನಮಗೆ ಸ್ವಲ್ಪ ನೀರು ಬೇಕಪ್ಪ, ತುಂಬ ಬಾಯಾರಿಕೆ ಆಗಿದೆ, ಸ್ವಲ್ಪ ನಮಗೆ ನೀರು ತಂದು ಕೊಡಬಾರ್ದಾ ಅಂತ ಕೇಳ್ತಾನೆ. ಎಲ್ಲಾದರೂ ಇಲ್ಲೇ ಅಕ್ಕಪಕ್ಕ ಇದ್ದರೆ ನೀರು ತಗೊಂಡು ಬಂದು ಕೊಡು ಅಂತ ಕೇಳ್ತಾರೆ. ಆಗ ಆಯಿತು ಅಂತ ಹೇಳಿ ವೃದ್ಧ ತಂದೆ ತಾಯಿಗಳನ್ನು ಇಬ್ಬರನ್ನೂ ಸಹ, ಅವರಿಗೆ ನಡೆಯುವಂತಹ ಶಕ್ತಿನೂ ಇಲ್ಲ, ತುಂಬ ವೃದ್ಧರು, ಕಣ್ಣು ಕೂಡ ಅವ್ರಿಗೆ ಕಾಣಲ್ಲ. ಸೊ ಹಾಗಾಗಿ ಅವರನ್ನು ಕುಕ್ಕೆಯಲ್ಲಿ ಕೂರಿಸ್ಕೊಂಡು ಯಾತ್ರೆಗೆ ಅಂತ, ಅವರ ಜೀವನದ ಉದ್ದೇಶ ಮತ್ತು ಜೀವನದ ಆಸೆಯೂ ಕೂಡ ಹೌದು. ಅದರಿಂದ ಅಪ್ಪ ಅಮ್ಮಂದಿರ ಸೇವೆಯೇ ಜೀವನದ ಉದ್ದೇಶ ಅಂತ ತಿಳಿದು ಪಿತೃವಾಕ್ಯ ಪರಿಪಾಲಕನಾಗಿ ತಂದೆ ತಾಯಿಗಳ ಸೇವೆಯಲ್ಲಿ ನಿರತನಾಗಿರುವಂತಹ ಅತ್ಯಂತ ಪ್ರೀತಿಯ ಪುತ್ರರತ್ನ ಆಗಿರುವಂತಹ ಶ್ರವಣಕುಮಾರ ಈಗ ನೀರು ತರಬೇಕು ಅಂತ ಹೋಗ್ತಾನೆ. ನೀರನ್ನು ಹುಡುಕಿಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಸರೋವರ ಕಾಣಿಸುತ್ತೆ. ಸೊ ಆ ಸರೋವರದಲ್ಲಿ ನೀರಿದೆ ಅಂತ ತಿಳಿದು ಒಂದು ಪಾತ್ರೆಯಿಂದ ನೀರನ್ನು ತುಂಬಿಸ್ಕೊಳ್ತಾ ಇರ್ತಾನೆ. ಸೊ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಕೊಳ್ಳುವಂತಹ ಶಬ್ದ ಏನು ಬರುತ್ತೆ, ಆ ಶಬ್ದವನ್ನು ದಶರಥ ಯುವರಾಜನು ಯಾವುದೋ ಒಂದು ಪ್ರಾಣಿ ನೀರು ಕುಡಿಯೋದಕ್ಕೆ ಬಂದಿದೆ ಅಂತ ತಿಳಿದು, ಯಾಕೆಂದರೆ ಆ ವ್ಯಕ್ತಿ ಶಬ್ದವೇದಿ ಬಾಣದಲ್ಲಿ ನಿಪುಣನಾಗಿದ್ದ, ರಾತ್ರಿ ಹೊತ್ತೂ ಸಹ ಬಾಣ ಪ್ರಯೋಗವನ್ನು ಮಾಡುವಷ್ಟು ಕುಶಲನಾಗಿದ್ದ. ಸೊ ಹಾಗಾಗಿ ಒಂದು ಪ್ರಾಣಿಯೇ ನೀರು ಕುಡಿತಾ ಇದೆ ಅಂತ ಭಾವಿಸಿ ಬಾಣ ಪ್ರಯೋಗವನ್ನು ಮಾಡುತ್ತಾನೆ. ಫಲಸ್ವರೂಪ ಆ ಬಾಣ, ದಶರಥನಿಂದ ಹೊರಟಿರುವಂತಹ ಬಾಣ ಶ್ರವಣಕುಮಾರನ ಎದೆ ಸೀಳುತ್ತೆ, ರಕ್ತ ಹರಿಯುತ್ತೆ. ಏನಾಯಿತು, ಬಹುಶಃ ಪ್ರಾಣಿ ಸತ್ತೋಯ್ತಾ ಅಂತ ನೋಡೋದಕ್ಕೆ ಬರ್ತಾನೆ ದಶರಥ. ನೋಡ್ತಾನೆ, ಇಲ್ಲಿ ಒಬ್ಬ ವ್ಯಕ್ತಿ ಮೃತ ಆಗುವಂಥದ್ದು, ಸಾವಿನ ಸುಳಿಯಲ್ಲಿರುವಂತಹ ಶ್ರವಣಕುಮಾರ, ಎಂತಹ ತಪ್ಪು ಮಾಡಿದ್ರಿ ನಿಮ್ಮನ್ನು ನೋಡಿದ್ರೆ ಯಾವುದೋ ರಾಜ ಅಂತ ಕಾಣಿಸುತ್ತೆ, ಆದರೆ ನೀವು ಇಂತಹ ತಪ್ಪುಗಳನ್ನು ಮಾಡಬಾರ್ದಲ್ವಾ, ನೋಡದೆ ಈ ಥರ ಬಾಣ ಪ್ರಯೋಗ ಮಾಡೋದು ಎಷ್ಟು ತಪ್ಪು. ನನ್ನ ವೃದ್ಧ ತಂದೆ ತಾಯಿಗಳು, ಅವರಿಗೆ ಕಣ್ಣು ಕಾಣಲ್ಲ, ನಡೆಯೋದಕ್ಕೆ ಶಕ್ತಿ ಇಲ್ಲ, ನಾನು ಅವ್ರನ್ನ ಯಾತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ, ನನಗೆ ಅಪ್ಪ ಅಮ್ಮಂದರು ನೀರಡಿಕೆ ಆಯಿತು, ನೀರು ತೊಗೊಂಡು ಬಾ ಅಂದರು, ನಾನು ನೀರು ತೊಗೊಳಕ್ಕೆ ಬಂದಿದ್ದೀನಿ, ಆದರೆ ಈ ನೀರನ್ನು ಅವ್ರಿಗೆ ತೊಗೊಂಡು ಕೊಡುವಷ್ಟು ನನ್ನಲ್ಲಿ ಶಕ್ತಿ ಇಲ್ಲ, ಯಾಕೆಂದರೆ ನಾನು
ಸಾವಿನ ಅಂಚಿನಲ್ಲಿದ್ದೀನಿ. ಆದ್ದರಿಂದ ಇನ್ನು ಮುಂದೆ ನೀವು ನನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು. ದಯವಿಟ್ಟು ಈ ನೀರನ್ನು ಅವರಿಗೆ ತಗೊಂಡು ಹೋಗಿ ಕೊಟ್ಟು ಉಪಕಾರ ಮಾಡಿ ಅಂತ ಹೇಳಿ ತನ್ನ ಪ್ರಾಣವನ್ನು ದಶರಥ ಯುವರಾಜನ ತೊಡೆಯ ಮೇಲೆ ಬಿಟ್ಟ. ಸೊ ಶ್ರವಣಕುಮಾರ ಮೃತನಾಗ್ತಾನೆ. ನೀರನ್ನು ತಗೊಂಡು ತಂದೆ ತಾಯಿಗಳ ಬಳಿಗೆ ಯುವರಾಜ ದಶರಥ ಹೋಗ್ತಾನೆ. ಮಗನು ಬಂದನೆಂದೋ ಅಂತ ಸಂತೋಷವಾಗಿ ತಂದೆ ತಾಯಿಗಳು, ಬಂದ ಮಗನೇ ಬಾಪ ನೀರು ಕೊಡು, ತುಂಬ ನೀರಡಿಕೆ ಆಗಿದೆ, ತುಂಬ ಬಾಯಾರಿಕೆ ಆಗಿದೆ ಅಂತ ತಿಳಿಸ್ತಾರೆ. ಆದರೆ ಮಗನ ಬಾಯಿಂದ ಒಂದೂ ಶಬ್ದಗಳು ಬರ್ತಾ ಇಲ್ಲ. ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ದಶರಥ ಸಮೀಪ ಬಂದಾಗ ಆತನ ಸನಿಹದಿಂದ, ಆತನ ಸ್ಪರ್ಶದಿಂದ ಅವರಿಬ್ಬರಿಗೂ ಸಹ ಗೊತ್ತಾಯಿತು ಇವನು ನಮ್ಮ ಮಗ ಅಲ್ಲ ಅಂತ. ಆಗ ವೃದ್ಧ ತಂದೆ ತಾಯಿಗಳು ಕೇಳ್ತಾರೆ, ಯಾರಪ್ಪ ನೀನು, ಸತ್ಯ ಹೇಳು, ನನ್ನ ಮಗ ಅಲ್ಲ ನೀನು ಯಾರು ಅಂತ ಸತ್ಯ ಹೇಳು, ಏನಾಯಿತು ಅಂತ ಸತ್ಯ ಹೇಳು, ನಡೆದಿರೋ ವಿಚಾರ ಹೇಳು, ಖಂಡಿತ ನೀನು ನನ್ನ ಮಗ ಅಲ್ಲ ಅಂತ ಗೋಗರಿತಾರೆ. ಆಗ ನಡೆದಿರುವಂತಹ ಎಲ್ಲ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳಿರುವಂತಹ ದಶರಥನಿಗೆ ಆ ವೃದ್ಧ ತಂದೆ ತಾಯಿಯರು ಶಾಪವನ್ನು ಕೊಡುತ್ತಾರೆ. ತಾಯಿ ಮೊದಲೇ ಶರೀರವನ್ನು ಬಿಡ್ತಾಳೆ, ತಾಯಿ ಮೊದಲೇ ಸತ್ತೋಗ್ತಾಳೆ. ಮಗನು ಸತ್ತು ಹೋದ ಅನ್ನುವಂತಹ ವಿಚಾರವನ್ನು ಕೇಳಿ ತಾಯಿ ಅಸುನೀಗ್ತಾಳೆ, ತಾಯಿ ಪ್ರಾಣ ಕಳ್ಕೊಳ್ತಾಳೆ. ಆಗ ತಂದೆ ಉಳ್ಕೊಳ್ತಾನೆ. ತಂದೆಯೂ ಹೇಳ್ತಾರೆ, ನಾನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ತೀನಿ, ಯಾಕೆಂದರೆ ನನ್ನ ಮಗ ಕೇವಲ ನನ್ನ ಮಗ ಅಲ್ಲ, ಅವನು ನಮ್ಮ ಕಣ್ಣೂ ಆಗಿದ್ದ, ನಮ್ಮ ಜೀವನದ ಆಧಾರವೂ ಆಗಿದ್ದ, ಅವನು ನಮ್ಮ ಜೀವನದ ಬಲವೂ ಕೂಡ ಆಗಿದ್ದ. ಅಂತಹ ಆಧಾರ ಸ್ತಂಭವಾಗಿರುವಂಥ ಪುತ್ರ ರತ್ನನನ್ನು ನೀನು ನಮ್ಮಿಂದ ಕಿತ್ಕೊಂಡಿದೀಯಾ. ನಿನ್ನ ಒಂದು ವಿದ್ಯೆ, ನಿನ್ನ ಒಂದು ನಿಪುಣತೆ ಏನಿತ್ತು ಅದರ ಒಂದು ಅಹಂಕಾರದಲ್ಲಿ, ಅದರ ಒಂದು ಗರ್ವದಲ್ಲಿ ಬಂದು ನೀ ನನ್ನ ಮಗನನ್ನು ಕಿತ್ಕೊಂಡಿದೀಯಾ. ಅದರಿಂದ ಈಗ ನಾವು 3 ಜನ ಸತ್ತೋದ್ವಿ, ನಿನ್ನಿಂದ ನಾವು 3 ಜನನೂ ಕೂಡ ಸತ್ತೋದ್ವಿ. ಪುತ್ರ ಶೋಕ ಅಂದರೆ ಏನು ಅನ್ನೋದು ನಿನಗೂ ಸಹ ಅರ್ಥ ಆಗಬೇಕು. ಅದರಿಂದ ನಾನು ನಿನಗೀಗ ಶಾಪ ಕೊಡ್ತೇನೆ, ನೀನು ಕೂಡ ಪುತ್ರ ಶೋಕದಿಂದಲೇ ಸಾಯಬೇಕು ಅಂತ ಶಾಪ ಕೊಟ್ಬಿಡ್ತಾನೆ. ಸೊ ಅಲ್ಲಿ ಒಂದು ವರನೂ ಇತ್ತು, ಒಂದು ಶಾಪವೂ ಇತ್ತು. ವರ ಏನಿತ್ತು, ನಿನಗೆ ಪುತ್ರ ಪ್ರಾಪ್ತಿಯಾಗತ್ತೆ, ನಿನಗೆ ಪುತ್ರ ಸಿಗುತ್ತೆ, ಪುತ್ರ ಸಿಗ್ತಾನೆ ಅನ್ನುವಂಥ ವರ ಇತ್ತು. ಆದರೆ ಶಾಪ ಏನಿತ್ತು, ಸಿಗುವಂತಹ ಪುತ್ರ ನಿನ್ನಿಂದ ಸಾಯುವ ಕಾಲದಲ್ಲಿ ದೂರ ಇರ್ತಾನೆ. ನೀನು ಸಾಯುವ ಸಮಯದಲ್ಲಿ ನಿನ್ನ ಪುತ್ರ ನಿನ್ನ ಜೊತೆಗಿರೋದಿಲ್ಲ, ನಿನ್ನ ಮುಂದೆ ಇರೋದಿಲ್ಲ, ನಿನ್ನ ಸನಿಹದಲ್ಲಿ ಇರೋದಿಲ್ಲ ಅನ್ನುವಂತಹ ಶಾಪ ಇತ್ತು. ಸೊ ಈ ಎರಡೂ ಒಂದು ವರನೂ ಇತ್ತು, ಒಂದು ಶಾಪವೂ ಇತ್ತು. ಸೊ ಈ ಶಾಪವನ್ನು ಕೊಟ್ಟು ಆ ವೃದ್ಧ ತಂದೆಯೂ ಸಹ ಮೃತರಾಗ್ತಾರೆ. ಸೊ ಈಗ ದಶರಥ ಮಹಾರಾಜ ಈ ಒಂದು ಪ್ರಸಂಗವನ್ನು ತನ್ನ ಪತ್ನಿಯರಿಗೆ ಹೇಳ್ತಾರೆ. ರಾಣಿ, ಈ ಒಂದು ವಿಚಾರ ಏನಿತ್ತು, ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಮಹಾ ತಪಸ್ವಿ, ಒಬ್ಬ ಮಹಾ ಋಷಿ, ಒಬ್ಬ ಸಾತ್ವಿಕ ವ್ಯಕ್ತಿ ತನ್ನ ಜೀವನದಲ್ಲಿ ನನಗೇನು ಶಾಪ ಕೊಟ್ಟಿದ್ದಾನೆ, ಆ ಶಾಪ ಫಲಕಾರಿಯಾಗುವಂತಹ ಸಮಯ ಬಂತು. ಆ ಶಾಪದ ಫಲವನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ನನ್ನ ಜೀವನದ ಕೊನೆಯ ಕ್ಷಣದ ಗಣನೆಯನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನು ತುಂಬ ಸಮಯ ನಾನು ಈ ಶರೀರದಲ್ಲಿ ಇರೋದಿಲ್ಲ, ಈ ಪ್ರಪಂಚದಲ್ಲಿ ಇರೋದಿಲ್ಲ. ನನ್ನ ಸಾವಿನ ಸಮಯ ತುಂಬ ಸಮೀಪ ಬಂತು. ನನ್ನ ಜೀವನದಲ್ಲಿ ತಪ್ಪು ಮಾಡಿದೆ, ಎಲ್ಲವನ್ನೂ ಸಹ ನಾನು ಕಳ್ಕೊಂಡೆ. ನನ್ನ ಪ್ರಿಯ ಪುತ್ರನಿಂದ ನಾನು ದೂರ ಆಗಿಬಿಟ್ಟೆ, ಇಚ್ಛೆಗೆ ನಾನು ಅಧೀನ ಆದೆ ಅಂತ ಹೇಳ್ತಾನೆ. ಸೊ ಹೇಳಿ ಅತ್ಯಂತ ವಿಲಾಪದಿಂದ, ಅಯೋಮಯ ಸ್ಥಿತಿಯಿಂದ, ಶೋಕ ಸಾಗರದಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಸೊ ಆತ್ಮೀಯರೇ, ಈ ಒಂದು ವಿಚಾರದಿಂದ, ಈ ಒಂದು ಪ್ರಸಂಗದಿಂದ ನಾವು ಕಲ್ತ್ಕೊಳ್ಳುವಂಥದ್ದೇನು ಅಂತ ಹೇಳಿದ್ರೆ, ಸೊ 2 ವಿಚಾರಗಳನ್ನು ನಾವು ಗಮನಿಸ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಎಂದೂ ಸಹ ಯಾರಿಗಾದರೂ ನಾವು ಮಾತು ಕೊಡಬೇಕು ಅಂದರೆ ಬಹಳಷ್ಟು ಯೋಚನೆ ಮಾಡಿ, ಹಿಂದೆ ಮುಂದೆ ತಿಳಿದು ನಾವು ಸಂದರ್ಭಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕಾಗತ್ತೆ, ಮಾತು ಕೊಡಬೇಕಾಗತ್ತೆ. ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತು ಕೊಟ್ಬಿಟ್ರೆ ಫಲಸ್ವರೂಪ ಏನಾಗತ್ತೆ, ಯಾವುದೇ ಒಂದು ಮಾತು ಪೂರ್ಣ ಆಗಬೇಕು ಅಂದರೆ ಸಮಯ ಬೇಕಾಗತ್ತೆ, ಸಂದರ್ಭ ಬೇಕಾಗತ್ತೆ. ಆ ವ್ಯಕ್ತಿಯ ಸಮಯ ಹೇಗಿರುತ್ತೋ, ಕೊಟ್ಟಿರುವಂತಹ ವ್ಯಕ್ತಿಯ ಸಮಯ ಹೇಗಿರುತ್ತೋ ಅನ್ನೋದು ಬಹಳ ಮುಖ್ಯ. ಸೊ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಎಂದೂ ಸಹ ಯಾರಿಗೂ ಮಾತನ್ನು ಕೊಡಬಾರ್ದು. ಒಂದು. ಸೊ ಎರಡನೇದಾಗಿ, ನಮ್ಮ ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ
ಅನೇಕ ಕರ್ಮಗಳನ್ನು ಮಾಡ್ತಾ ಬರ್ತೀವಿ. ಸೊ ಗೊತ್ತಿಲ್ಲದೆ ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ, ಆಯಿತು. ಆದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಚಾತುರ್ಯದಿಂದ, ಅಂದರೆ ಗೊತ್ತಾಗ್ಲಾರ್ದೇನೆ, ಬೈ ಮಿಸ್ಟೇಕ್ ಅಂತೇನು ಹೇಳ್ತೀವಲ್ವ, ಬೈ ಮಿಸ್ಟೇಕ್ ಸಮ್ಟೈಮ್ಸ್ ಹ್ಯಾಪ್ನಿಂಗ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ ಅಚಾತುರ್ಯದಿಂದ ತನ್ನ ಜೀವನದಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೋ, ಕರ್ಮಗಳನ್ನು ಮಾಡ್ತಾ ಹೋಗ್ತಾನೋ, ಅದಕ್ಕೂ ಕೂಡ ಆತ ಲೆಕ್ಕ ಕೊಡಬೇಕಾಗತ್ತೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಾವು ಮಾಡಿರುವಂತಹ ಕರ್ಮದ ಲೆಕ್ಕಗಳನ್ನು ಚುಕ್ತಾ ಮಾಡಿಯೇ ಹೋಗಬೇಕಾಗತ್ತೆ. ಸಾಯುವ ಮುನ್ನ ಅನುಭವಿಸಿಯೇ ಹೋಗಬೇಕಾಗತ್ತೆ. ಸಾಯುವ ಸಮಯದಲ್ಲಿ ಲೆಕ್ಕ ಕೊಟ್ಟು ಹೋಗಬೇಕಾಗತ್ತೆ. ಕರ್ಮದಲ್ಲಿ ಯಾರಿಗೂ ಸಹ ಮುಕ್ತಿ ಇಲ್ಲ. ಕರ್ಮದಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಅನ್ನುವಂಥದ್ದು, ರಿಯಾಯಿತಿ ಅನ್ನುವಂಥದ್ದು ಇಲ್ಲ. ಕರ್ಮದಲ್ಲಿ ಯಾವತ್ತೂ ಕೂಡ ಕರ್ಮದ ನಿಯಮ ಅನ್ನುವಂಥದ್ದೇನಿದೆ, ಯಾವ ವ್ಯಕ್ತಿಯ ಜೊತೆಗೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅಂದರೆ ತಿಳ್ಕೊಂಡು ಮಾಡಿರುವಂಥ ಕರ್ಮನೇ ಆಗಿರ್ಬೋದು, ತಿಳಿಯದೇ ಮಾಡಿರುವಂಥ ಕರ್ಮನೇ ಆಗಿರ್ಬೋದು, ಜ್ಞಾನಿ ಮಾಡಿರುವಂಥ ಕರ್ಮ ಆಗಿರ್ಬೋದು, ಅಜ್ಞಾನಿ ಮಾಡಿರುವಂಥ ಕರ್ಮ ಆಗಿರ್ಬೋದು, ರಾಜನೇ ಮಾಡಿರಬಹುದು, ಒಬ್ಬ ಸೇವಕನೇ ಮಾಡಿರ್ಬೋದು, ಋಷಿಯೇ ಮಾಡಿರಬಹುದು, ಅಥವಾ ಇನ್ಯಾರೋ ಮಾಡಿರ್ಬೋದು, ಶಿಷ್ಯನೇ ಮಾಡಿರ್ಬೋದು. ಆದರೆ ಯಾರು ಯಾವ ಕರ್ಮವನ್ನು ಮಾಡ್ತಾರೋ, ಯಾವ ರೀತಿ ಬೀಜವನ್ನು ಈ ಜಗತ್ತಿನ ಜೀವನ ಅನ್ನುವಂತಹ ಭೂಮಿನಲ್ಲಿ ಬಿತ್ತುತ್ತಾ ಹೋಗ್ತಾರೋ, ಅದಕ್ಕೆ ತಕ್ಕುದಾದಂತಹ ಫಲವನ್ನು ಪಡೀಲೇಬೇಕಾಗತ್ತೆ. ಅದರಿಂದ ಭಗವಂತ ಹೇಳ್ತಾರೆ, ಮಕ್ಕಳು ಯಾವತ್ತೂ ಸಹ ಗೊತ್ತಾಗಿ ಕರ್ಮಗಳನ್ನು ಮಾಡಿದ್ದೀವಿ, ಓಕೆ, ಅದನ್ನೇನೂ ಮಾಡೋಕ್ಕಾಗಲ್ಲ. ಆದರೆ ಗೊತ್ತಾದ ಮೇಲೆ ನಾವು ಇನ್ನೊಬ್ಬರಿಗೆ ದುಃಖವನ್ನು ಕೊಡೋದು, ಶೋಕವನ್ನು ಕೊಡೋದು, ಮೋಸವನ್ನು ಮಾಡೋದು, ವಂಚನೆಯನ್ನು ಮಾಡೋದು, ಇನ್ನೊಬ್ಬರ ತೊಂದರೆಗೆ ನಾನು ಕಾರಣ ಆಗೋದು, ಇನ್ನೊಬ್ಬರ ಸಮಸ್ಯೆಗೆ ನಾನು ಕಾರಣ ಆಗೋದು, ಇನ್ನೊಬ್ಬರ ಅಶಾಂತಿಗೆ ನಾನು ಕಾರಣ ಆಗೋದು, ಅಂತಹ ಕೆಲಸಗಳನ್ನು ಯಾವತ್ತೂ ಸಹ ಮಾಡಬೇಡಿ. ಕರ್ಮದ ಬಗ್ಗೆ ತುಂಬ ನಮ್ಮ ಜೀವನದಲ್ಲಿ ಗಮನ ಬೇಕು. ನಾವೇನು ಕೊಡ್ತೀವೋ ಅದನ್ನು ನಾವು ವಾಪಸ್ ಪಡ್ಕೊಳ್ತೀವಿ. ಭಗವಂತ ಹೇಳ್ತಾರೆ, ದುಃಖ ದೇಂಗೆ ತೋ ದುಃಖಿ ಹೋಕರ್ಕೆ ಮರೆಂಗೆ, ಸುಖ ದೇಂಗೆ ತೋ ಸುಖ ಪಾಯಂಗೆ. ನಾವೇನು ಕೊಡ್ತೀವಿ ಅದನ್ನು ಅನ್ಲಿಮಿಟೆಡ್ ಆಗಿ ನಾವು ಪಡ್ಕೊಳ್ತೀವಿ. ದುಃಖ ಕೊಟ್ಟರೆ ದುಃಖವನ್ನು ಸಹ ಸೇಮ್ ಟೈಮ್ ಅನ್ಲಿಮಿಟ್ ಆಗಿ ನಾವು ಪಡ್ಕೊಳ್ತೀವಿ. ಸುಖ ಕೊಟ್ಟರೆ ಸುಖವನ್ನು ಕೂಡ ಅನ್ಲಿಮಿಟ್ ಆಗಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೀವಿ ಮತ್ತು ಪಡ್ಕೊಳ್ತೀವಿ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ, ಪುರುಷಾರ್ಥಿ ಜೀವನದಲ್ಲಿ, ಬ್ರಾಹ್ಮಣ ಜೀವನದ ಯಾತ್ರೆಯಲ್ಲಿ, ಸಂಗಮಯುಗದ ಆಧ್ಯಾತ್ಮಿಕ ಜೀವನ ಯಾತ್ರೆಯಲ್ಲಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಭಾವಾರ್ಥ, ಕರ್ಮದ ಬಗ್ಗೆ ನಮಗೆ ಸಾಕಷ್ಟು ಎಚ್ಚರಿಕೆ ಬೇಕು. ಅಚಾತುರ್ಯದಿಂದ ಆತನ ಕೈಯಿಂದ ಬಾಣ ಪ್ರಯೋಗ ಆಯಿತು, ಫಲಸ್ವರೂಪವಾಗಿ ಒಂದು ಪರಿವಾರದ ಪರಿಸ್ಥಿತಿ ಅಯೋಮಯ ಆಯಿತು. ಆ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ದುಃಖ ಮತ್ತು ಆರ್ತನಾದದಿಂದ ಕೊಟ್ಟಿರುವಂತಹ ಬಿಸಿ ಉಸಿರಿನ ಶಾಪದ ಫಲ ಇವತ್ತು ದಶರಥ ಅನ್ನುವಂತಹ ಸ್ವರಾಜ್ಯ ಅಧಿಕಾರಿ, ಅಂತಹ ಸಮಸ್ತವನ್ನು ಹೊಂದಿರುವಂತಹ ರಾಜ ಅಯೋಮಯ ಪರಿಸ್ಥಿತಿಯಲ್ಲಿ ಮೃತನಾಗುವಂತಹ ಪರಿಸ್ಥಿತಿ ಬಂತು. ಆತ್ಮೀಯರೇ, ಬ್ರಾಹ್ಮಣ ಜೀವನದ ಯಾತ್ರೆಯಲ್ಲಿ ಅನೇಕರು ಈ ರೀತಿ ತಮ್ಮ ಜೀವನದಲ್ಲಿ ಗುರಿಯನ್ನು ಹೊಂದಬೇಕು ಅಂತ ಬರ್ತಕ್ಕಂತಹ ಆತ್ಮಗಳು, ಸ್ವರಾಜ್ಯ ಅಧಿಕಾರಿಯ ಆತ್ಮಗಳು ತಮ್ಮ ಇಚ್ಛೆಗೆ ಅಧೀನರಾಗ್ತಾ ಹೋದರು. ಸೊ ಯಾರು ತಮ್ಮ ಜೀವನದ ಇಚ್ಛೆಗಳಿಗೆ, ಆಸಕ್ತಿಗಳಿಗೆ ಒಳಗಾಗ್ತಾರೋ ಅವರು ತಮ್ಮ ಜೀವನದ ಗುರಿಯನ್ನು ಕಳೆದುಕೊಂಡು ಹಳೆಯ ಪ್ರಪಂಚಕ್ಕೆ ಹೊರಟೋಗ್ಬಿಡ್ತಾರೆ. ಅದಕ್ಕಾಗಿ ಗೀತೆನಲ್ಲೂ ಸಹ ವರ್ಣನೆ ಬರುವಂಥದ್ದು, ಇಲ್ಲಿಯೂ ಸಹ ನಾವು ತಿಳ್ಕೊಳ್ಳುವಂಥದ್ದು, ಗೀತೆನಲ್ಲೂ ಇದ್ರ ಬಗ್ಗೆ ಸಾಕಷ್ಟು ವರ್ಣನೆ ಇದೆ. ಕುಸಂಗ ಮತ್ತು ಆಸಕ್ತಿ ಇದೆರಡರ ಬಗ್ಗೆನೂ ಸಹ ನಮಗೆ ಸಾಕಷ್ಟು ಗಮನ ಇರಬೇಕು. ಇಲ್ಲಿನೂ ಕೂಡ ಕುಸಂಗಕ್ಕೆ ಯಾರು ಪ್ರಭಾವಿತರಾದರೂ ಅದರ ಒಂದು ಪರಿಣಾಮ ಏನಾಯಿತು, ಇಚ್ಛೆ ಮತ್ತು ಆಸಕ್ತಿಗಳಿಗೆ ಯಾರು ಒಳಗಾದರೂ ಅದರ ಒಂದು ಪ್ರಭಾವ ಮತ್ತು ಪರಿಸ್ಥಿತಿ ಏನಾಯಿತು ಅನ್ನುವಂಥದ್ದನ್ನು ಆತ್ಮೀಯರೇ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನನ್ನೊಂದಿಗೆ ಇದ್ದು ಕೇಳಿರುವ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳು. ನಮಸ್ಕಾರ.